ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಹಿಂಸೆ ಕಲಿಸಿದ ಪಾಠ ಅಂತ. ಕಥೆನ ಕೊನೆಯವರೆಗೂ ನೋಡಿ, ತುಂಬಾ ಒಂದು ಚೆನ್ನಾಗಿದೆ. ಒಂದಾನೊಂದು ಕಾಲದಲ್ಲಿ ಜಪಾನಿನಲ್ಲಿ ಒಬ್ಬ ಬೇಟೆಗಾರ ಇರ್ತಾನೆ. ಅವನು ದಿನಾವೂ ಬೆಳಿಗ್ಗೆ ಎದ್ದು ಕಾಡಿಗೆ ಹೋಗುತ್ತಿದ್ದ. ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬೇಟೆಯಾಡಿ ಅದರಿಂದ ಆತನ ಬದುಕು ಸಾಗಿಸುತ್ತಿದ್ದ. ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಆ ಕಾಲದಲ್ಲಿ ಭಾರತದಿಂದ ಧರ್ಮ ಪ್ರಚಾರಕ್ಕಾಗಿ ಬೌದ್ಧ ಭಿಕ್ಷುಗಳು ಜಪಾನಿಗೆ ಹೋಗಿರ್ತಾರೆ. ಹಳ್ಳಿ ಹಳ್ಳಿಗೆ ಹೋಗಿ ಬುದ್ಧನ ಸಂದೇಶಗಳನ್ನು ಸಾರುವುದು, ತಿಳುವಳಿಕೆ ಹೇಳುವುದು ಅವರು ಮಾಡ್ತಾ ಇರ್ತಾರೆ. ಪ್ರಾಣಿಗಳನ್ನು ಕೊಲ್ಲುವುದು, ಹಿಂಸೆ ಮಾಡುವುದು ಮಹಾ ಅಪರಾಧ. ಹಿಂಸೆ ಮಾಡಿದ ಮನುಷ್ಯನಿಗೆ ಘೋರವಾದ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಬೋಧಿಸ್ತಾರೆ. ಹಿಂಸೆ ವಿಪರೀತ ಪರಿಣಾಮಗಳನ್ನು ಜನರ ಮನಸ್ಸಿಗೆ ತಟ್ಟುವಂತೆ ವಿವರಿಸ್ತಾರೆ. ಇದರ ಪರಿಣಾಮವಾಗಿ ಅನೇಕರು ಬುದ್ಧನ ಅನುಯಾಯಿಗಳಾಗ್ತಾರೆ. ಒಂದಿನ ಸಭೆಯಲ್ಲಿ ಬೇಟೆಗಾರನ ಮಕ್ಕಳು ಭಿಕ್ಷುಗಳ ಬೋಧನೆಯನ್ನು ಆಲಿಸ್ತಾರೆ. ಆ ಬೋಧನೆಯ ವಾಕ್ಯಗಳನ್ನು ಅವರ ಹೃದಯದ ಮೇಲೆ ಗಾಢವಾದ ಪರಿಣಾಮವು ಬೀರುತ್ತದೆ. ತಮ್ಮ ತಂದೆ ಎಷ್ಟೊಂದು ಜೀವರಾಶಿಯನ್ನು ಹಿಂಸಿಸ್ತಾರೆ, ಸತ್ತ ಬಳಿಕ ಅವರು ಎಷ್ಟು ಯಾತನೆಗಳನ್ನು ಅನುಭವಿಸಬೇಕೋ ಎಂದು ಅವರಿಗೆ ಚಿಂತೆಯಾಗುತ್ತದೆ. ಹೇಗಾದರೂ ಮಾಡಿ ತಂದೆಯನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಆ ಹೆಣ್ಣು ಮಕ್ಕಳು ಯೋಚಿಸ್ತಾರೆ. ಅಂದು ಸಂಜೆ ಅವನು ಬೇಟೆಯಿಂದ ಹಿಂತಿರುಗಿ ಕೂಡಲೇ ಹೆಣ್ಣು ಮಕ್ಕಳಿಬ್ಬರು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದು ಪಾಪವೆಂದು ನಾವೆಂದು ತಿಳಿದುಕೊಂಡಿದ್ದೇವೆ, ಇದನ್ನು ದಯವಿಟ್ಟು ನಿಲ್ಲಿಸಿ ಅಪ್ಪ ಎಂದು ಬೇಡಿಕೊಳ್ತಾರೆ. ಅವರ ಮಾತಿಗೆ ಅವನು ಅಲಕ್ಷ್ಯತನದಿಂದ ನಗುತ್ತಾ, ಬೇಟೆಯಾಡುವುದು ನನ್ನ ವೃತ್ತಿ, ಇದರಿಂದಲೇ ನಾನು ಜೀವನ ಸಾಗಿಸುವುದು, ನಿಮ್ಮೆಲ್ಲರನ್ನು ಕೂಡ ಸಾಕುವುದು. ಆಕಾಶದಲ್ಲಿ ಬಹು ಎತ್ತರವಾದ ಬಹಳ ವೇಗವಾಗಿ ಹಾರುವ ಹಕ್ಕಿಯನ್ನು ಬಾಣದಿಂದ ಹೊಡೆಯುವ ಸಾಮರ್ಥ್ಯ ನನಗಿದೆ. ನಿಮ್ಮ ಮಾತಿಗೆ ನಾನು ಕಿವಿಯೊಡ್ಡಲಾರೆ ಎಂದು ಹೇಳಿ ಹೋಗ್ತಾರೆ. ಆತನನ್ನು ತಿದ್ದಲೇಬೇಕೆಂದು ಅವನ ಹೆಣ್ಣು ಮಕ್ಕಳು ಅವನಿಗೆ ಪದೇ ಪದೇ ಬುದ್ಧಿ ಹೇಳ್ತಾನೆ ಇರ್ತಾರೆ. ಆದರೆ ಅದು ಅವನ ಮೇಲೆ ಯಾವ ಪರಿಣಾಮವನ್ನು ಬೀರಲ್ಲ. ಅವನನ್ನು ಹೇಗಾದರೂ ಮಾಡಿ ಹಿಂಸೆಯಿಂದ ವಿಮುಕ್ತ ಮಾಡಬೇಕೆಂದು ಅವರು ಯೋಚನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಬೇಟೆಗಾರನ ಸ್ನೇಹಿತನೊಬ್ಬ ಅವರಲ್ಲಿಗೆ ಬಂದು, ಅಯ್ಯ ಸ್ನೇಹಿತನೇ, ಪ್ರತಿದಿನವೂ ರಾತ್ರಿಯಲ್ಲಿ 2 ಹಳೆತ್ತರ ಬಿಳಿ ಹಂಸಗಳು ನನ್ನ ಹೊಲಕ್ಕೆ ಬಂದು ನಾನು ಬೆಳೆದ ಬೆಳೆಯನ್ನು ತಿನ್ನುತ್ತವೆ. ಅವುಗಳನ್ನು ಕಾಟ ಸಾಕಾಗಿದೆ. ನೀನು ಹೇಗಾದರೂ ಮಾಡಿ ನನ್ನ ಬೆಳೆಯನ್ನು ಉಳಿಸಿಕೊಡು, ನಿನಗೆ ಸಂಭಾವನೆ ಕೊಡುತ್ತೇನೆ ಎಂದು ಕೇಳ್ಕೊಳ್ತಾನೆ. ಸರಿ, ಈ ದಿನವೇ ರಾತ್ರಿ ಬಿಲ್ಲು ಬಾಣಗಳನ್ನು ನಿನ್ನ ಹೊಲಕ್ಕೆ ತರುತ್ತೇನೆ, ಆ ಹಂಸಗಳು ಕೊಲ್ಲುತ್ತೇನೆ ಎಂದು ಬೇಟೆಗಾರ ಭರವಸೆ ಕೊಡ್ತಾನೆ. ಅದೇ ರಾತ್ರಿ ಬಿಲ್ಲು ಬಾಣಗಳೊಂದಿಗೆ ಸ್ನೇಹಿತನ ಹೊಲಕ್ಕೆ ಹೋಗ್ತಾನೆ. ಕಗ್ಗತ್ತಲ ರಾತ್ರಿ ದಟ್ಟವಾಗಿ ಮಂಜು ಬೀಳುತ್ತದೆ. ಬೇಟೆಗಾರ ಹೊಲದ ನಡುವೆ ಹಂಸಗಳ ಬರವನ್ನೇ ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ. ವಿಪರೀತವಾದ ಬಾಣವನ್ನು ಬಿಲ್ಲಿಗೆ ಹೂಡಿ ಅವನ ತವಕದಿಂದ ಅವುಗಳು ಬರುವಿಕೆಯ ಎದುರು ನೋಡ್ತಾ ಇರ್ತಾನೆ. ನಡುರಾತ್ರಿ ಕಳೆಯುತ್ತಿದ್ದಂತೆ 2 ಹಳೆತ್ತರ ಬಿಳಿಯ ಆಕಾರದ ಅವನಿಗೆ ಗೋಚರಿಸುತ್ತವೆ. ಕೂಡಲೇ ಅವನು ಗುರಿಯಿಟ್ಟು ಒಂದರ ಮೇಲೊಂದು 2 ಬಾಣಗಳನ್ನು ಪ್ರಯೋಗಿಸಿ ಆಕೃತಿಗೊಂಡ ಕೆಳಗೆ ಕುಸಿಯುತ್ತವೆ. ನನ್ನ ಗುರಿ ಯಾವಾಗಲೂ ತಪ್ಪುವುದೇ ಇಲ್ಲ ಎಂದು ಹೆಮ್ಮೆಯಿಂದ ಬೀಗುತ್ತಾ ಆತ ಬಿದ್ದ ಹಂಸಗಳನ್ನು ಎತ್ತಿಕೊಳ್ಳಲು ಹತ್ತಿರ ಧಾವಿಸ್ತಾನೆ. ಆದರೆ ಅಲ್ಲಿ ಹಂಸಗಳಿರಲ್ಲ. ಬಿಳಿಯ ಉಡುಗೆ ಧರಿಸಿದ 2 ಸ್ತ್ರೀ ಆಕೃತಿಗಳು ನೋವಿನಿಂದ ಬಳಲ್ತಾ ಇರ್ತವೆ. ಇನ್ನು ಹತ್ತಿರ ಹೋಗಿ ನೋಡಿದಾಗ ಅವನ ಹೆಣ್ಣು ಮಕ್ಕಳಿಬ್ಬರು ಅವನ ಬಿಟ್ಟ ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಾ ಹೊಲದಲ್ಲಿ ಬಿದ್ದಿರ್ತಾರೆ. ಅವನಿಗೆ ದುಃಖ ತಡೆಯಲಾಗಲಿಲ್ಲ. ಅಯ್ಯೋ, ನಾನೆಂಥ ಕೃತ್ಯ ಮಾಡಿದೆ, ನನ್ನ ಕರುಳು ಕುಡಿಗಳನ್ನೇ ನನ್ನ ಕೈಯಾರೆ ಕೊಂದೆನಲ್ಲ, ನಾನು ಮಹಾಪಾಪಿ, ಇನ್ನು ನಾನು ಬದುಕಿದ್ದು ಫಲವೇನು ಎಂದು ಪಶ್ಚಾತ್ತಾಪ ಮಾಡಿಕೊಳ್ಳುತ್ತಾ ಆತ ಇನ್ನೊಂದು ಬಾಣದಿಂದ ತನ್ನನ್ನು ಇರಿದುಕೊಂಡು ಸಾಯಲು ಸಿದ್ಧನಾಗ್ತಾನೆ. ಕುಟುಕ ಜೀವ ಉಳಿಸಿದ ಅವನ ಮಕ್ಕಳು, ಅಪ್ಪ, ಆತ್ಮಹತ್ಯೆ ಮಹಾಪಾಪ ಎಂದಿದ್ದಾರೆ ಭಿಕ್ಷುಗಳು. ನಿನ್ನ ಮಕ್ಕಳು ಸತ್ತಾಗ ನೀನು ಹೇಗೆ ದುಃಖಿಸುವೆಯೋ ಅದೇ ರೀತಿ ನಿನ್ನ ಕೈಯಿಂದ ಹತವಾದ ಪ್ರಾಣಿ ಪಕ್ಷಿಗಳು ಬಂಧುಗಳು ಹಾಗೆಯೇ ದುಃಖಿಸಿರಬಹುದಲ್ಲವೇ? ಅವುಗಳು ಶಾಪದಿಂದ ನಮಗೆ ಈ ಸ್ಥಿತಿ ಒದಗಿದೆ, ಆದ್ದರಿಂದ ನಾವು ನಿನ್ನ ಕೈಯಿಂದ ಸಾವನ್ನಪ್ಪುತ್ತೇವೆ ಎಂದು ಹೇಳಿ ಕೊನೆಯುಸಿರೆಳೆಯುತ್ತಾರೆ. ಬೇಟೆಗಾರ ತನ್ನ ಬಿಲ್ಲು ಬಾಣಗಳನ್ನು ಬೀಸಾಡಿ ಅಂದಿನಿಂದಲೇ ಅಹಿಂಸಾ ವ್ರತವನ್ನು ಸ್ವೀಕರಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ತನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ. ಸ್ನೇಹಿತರೆ, ಕತೆ ಇದಾಗಿತ್ತು.
ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ಕಥೆ ಇಷ್ಟ ಆದರೆ ನಮಗೆ ಒಂದು ಲೈಕ್ನ ಕೊಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.